ಅಂತಿಮ ಹಂತದ ಸಿದ್ಧತೆಗಳು ಎಲ್ಲ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಇಲ್ಲಿವರೆಗೂ ತಾಲೀಮು ಕೂಡ ಎಲ್ಲ ತಾಲೀಮುಗಳು ಕೂಡ ಯಶಸ್ವಿ ಆಗಿದ್ದಾವು. ಹಾಗಾಗಿ ಇನ್ನು ಮರದ ಅಂಬಾರಿದು ಇನ್ನೊಂದು ತಾಲೀಮಿದೆ, ಅದು ಮುಗೀತು ಅಂದ್ರೆ ಸೊ ಎಲ್ಲ ತಾಲೀಮುಗಳು ಕಂಪ್ಲೀಟ್ ಆದಂಗೆ. ಹಾಗಾಗಿ ಎಲ್ಲ ಆನೆಗಳು ಕೂಡ ಚೆನ್ನಾಗಿ ಸ್ಪಂದನೆಯನ್ನ ನೀಡ್ತಾ ಇದ್ದಾವೆ. ಹೌದಾ, ಇದು ರೂಲ್ಸ್ ಅನ್ನ ವೈಲೇಟ್ ಮಾಡಿ ರೀಲ್ಸ್ ಮಾಡಿರುವಂತ, ಇದನ್ನ ಅನುಮತಿ ಇಲ್ಲದೆ ಆನೆ ಹತ್ರ ಹೋಗಿರುವಂತವರಿಗೆ ಕೂಡ ಸೊ ನಾವು ಫೈನ್ ಹಾಕ್ತಾ ಇದ್ವಿ. ಈಗ ಏನು ವೈರಲ್ ಆಗಿರುವಂತ ವಿಡಿಯೋ ಕೂಡ ಅವ್ರಿಗೆ ನಾವು ನೋಟಿಸ್ ಅನ್ನ ಕೊಟ್ಟಿದ್ದೀವಿ. ಅವರು 2 ದಿನ ಟೈಮ್ ಕೇಳಿದ್ದಾರೆ. ಬಿಹಾರದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಬರೋಕೆ 2 ದಿನ ಟೈಮ್ ಕೇಳಿದ್ದಾರೆ. ಬಂದ ತಕ್ಷಣ ನಾವು ಅದೇನಿದೆ ಪ್ರೊಸೀಜರ್ ಪ್ರಕಾರ ಕಾನೂನು ರೀತಿ ಕ್ರಮನ ಕೈಗೊಳ್ತೀವಿ. ದಯವಿಟ್ಟು ಎಲ್ಲರೂ ಈಗ ಲೈಟಿಂಗ್ಸ್ ಹಾಕಿದ್ದಾರೆ, ಆನೆಗಳು ತಾಲೀಮಿಗೆ ಬರ್ತಾ ಇದಾವೆ. ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ನೋಡಿ, ಅವು ಕೂಡ ನಾವು ಈಗ ಲೈಟಿಂಗ್ ಇದಕ್ಕೂ ಕೂಡ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಪಬ್ಲಿಕ್ ಸೇಫ್ಟಿ ನಮಗೆ ಬಹಳ ಮುಖ್ಯ. ಅದನ್ನ ಡಿಸ್ಟೆನ್ಸ್ ಇಂದ ನೋಡಿ ಕಣ್ ತುಂಬಿಕೊಳ್ಳಿ. ಯಾವುದೇ ಕಾರಣಕ್ಕೂ ಚೀರಾಟ ಮತ್ತು ಶಬ್ದವನ್ನ ಮಾಡಬೇಡಿ ಜಾಸ್ತಿ. ಹಾಗಾಗಿ ಅವು ವನ್ಯಜೀವಿಗಳು, ಅದ್ರ ಬಿಹೇವಿಯರ್ಸ್ ಕೂಡ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಇದಕ್ಕೆ ಆಸ್ಪದನ ನೀಡಬೇಡಿ. ಅವು ನಡ್ಕೊಂಡು ಹೋಗುವಂತ ಇದನ್ನ ಚೆನ್ನಾಗಿ ನಡಿಗೆಯನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ. 3 ಆನೆಗಳು ಸೆಲೆಕ್ಟ್ ಆಗಿದ್ದವು. ಒಂದು ಮಹೇಂದ್ರ, ಕಾವೇರಿ ಮತ್ತು ಲಕ್ಷ್ಮಿ. 3 ಆನೆಗಳು ನಾಳೆ 24ನೇ ತಾರೀಕು ಈವ್ನಿಂಗ್ ಶ್ರೀರಂಗಪಟ್ಟಣಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿಂದ 25ನೇ ತಾರೀಕು ಮೆರವಣಿಗೆಯಲ್ಲಿ ಪಾಲ್ಗೊಂಡು ರಿಟರ್ನ್ ಬರ್ತಾವೆ. ಅಂತಿಮ ಹಂತದ ಸಿದ್ಧತೆಗಳು ಎಲ್ಲ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಇಲ್ಲಿವರೆಗೂ ತಾಲೀಮು ಕೂಡ ಎಲ್ಲ ತಾಲೀಮುಗಳು ಕೂಡ ಯಶಸ್ವಿ ಆಗಿದ್ದಾವು. ಹಾಗಾಗಿ ಇನ್ನು ಮರದ ಅಂಬಾರಿದು ಇನ್ನೊಂದು ತಾಲೀಮಿದೆ, ಅದು ಮುಗೀತು ಅಂದ್ರೆ ಸೊ ಎಲ್ಲ ತಾಲೀಮುಗಳು ಕಂಪ್ಲೀಟ್ ಆದಂಗೆ. ಹಾಗಾಗಿ ಎಲ್ಲ ಆನೆಗಳು ಕೂಡ ಚೆನ್ನಾಗಿ ಸ್ಪಂದನೆಯನ್ನ ನೀಡ್ತಾ ಇದ್ದಾವೆ. ಹೌದಾ, ಇದು ರೂಲ್ಸ್ ಅನ್ನ ವೈಲೇಟ್ ಮಾಡಿ ರೀಲ್ಸ್ ಮಾಡಿರುವಂತ, ಇದನ್ನ ಅನುಮತಿ ಇಲ್ಲದೆ ಆನೆ ಹತ್ರ ಹೋಗಿರುವಂತವರಿಗೆ ಕೂಡ ಸೊ ನಾವು ಫೈನ್ ಹಾಕ್ತಾ ಇದ್ವಿ. ಈಗ ಏನು ವೈರಲ್ ಆಗಿರುವಂತ ವಿಡಿಯೋ ಕೂಡ ಅವ್ರಿಗೆ ನಾವು ನೋಟಿಸ್ ಅನ್ನ ಕೊಟ್ಟಿದ್ದೀವಿ. ಅವರು 2 ದಿನ ಟೈಮ್ ಕೇಳಿದ್ದಾರೆ. ಬಿಹಾರದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಬರೋಕೆ 2 ದಿನ ಟೈಮ್ ಕೇಳಿದ್ದಾರೆ. ಬಂದ ತಕ್ಷಣ ನಾವು ಅದೇನಿದೆ ಪ್ರೊಸೀಜರ್ ಪ್ರಕಾರ ಕಾನೂನು ರೀತಿ ಕ್ರಮನ ಕೈಗೊಳ್ತೀವಿ. ದಯವಿಟ್ಟು ಎಲ್ಲರೂ ಈಗ ಲೈಟಿಂಗ್ಸ್ ಹಾಕಿದ್ದಾರೆ, ಆನೆಗಳು ತಾಲೀಮಿಗೆ ಬರ್ತಾ ಇದಾವೆ. ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ನೋಡಿ, ಅವು ಕೂಡ ನಾವು ಈಗ ಲೈಟಿಂಗ್ ಇದಕ್ಕೂ ಕೂಡ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಪಬ್ಲಿಕ್ ಸೇಫ್ಟಿ ನಮಗೆ ಬಹಳ ಮುಖ್ಯ. ಅದನ್ನ ಡಿಸ್ಟೆನ್ಸ್ ಇಂದ ನೋಡಿ ಕಣ್ ತುಂಬಿಕೊಳ್ಳಿ. ಯಾವುದೇ ಕಾರಣಕ್ಕೂ ಚೀರಾಟ ಮತ್ತು ಶಬ್ದವನ್ನ ಮಾಡಬೇಡಿ ಜಾಸ್ತಿ. ಹಾಗಾಗಿ ಅವು ವನ್ಯಜೀವಿಗಳು, ಅದ್ರ ಬಿಹೇವಿಯರ್ಸ್ ಕೂಡ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಇದಕ್ಕೆ ಆಸ್ಪದನ ನೀಡಬೇಡಿ. ಅವು ನಡ್ಕೊಂಡು ಹೋಗುವಂತ ಇದನ್ನ ಚೆನ್ನಾಗಿ ನಡಿಗೆಯನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ. 3 ಆನೆಗಳು ಸೆಲೆಕ್ಟ್ ಆಗಿದ್ದವು. ಒಂದು ಮಹೇಂದ್ರ, ಕಾವೇರಿ ಮತ್ತು ಲಕ್ಷ್ಮಿ. 3 ಆನೆಗಳು ನಾಳೆ 24ನೇ ತಾರೀಕು ಈವ್ನಿಂಗ್ ಶ್ರೀರಂಗಪಟ್ಟಣಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿಂದ 25ನೇ ತಾರೀಕು ಮೆರವಣಿಗೆಯಲ್ಲಿ ಪಾಲ್ಗೊಂಡು ರಿಟರ್ನ್ ಬರ್ತಾವೆ.